ದೆಹಲಿಯ ವಿವೇಕ್ ನಗರ್ನಲ್ಲಿ ನಿನ್ನೆ ತಡರಾತ್ರಿ ನಡೆದಿರ್ತಕ್ಕಂತಹ ಅಗ್ನಿ ಅವಘಡದಿಂದ ಬರೋಬ್ಬರಿ 7 ಜನ ನವಜಾತ ಶಿಶುಗಳು ಪ್ರಾಣವನ್ನ ಕಳ್ಕೊಂಡಿರುವಂತದ್ದು. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ವಿವೇಕ್ ನಗರದಲ್ಲಿರುವಂತಹ ಈ ಒಂದು ಆಸ್ಪತ್ರೆಯ ಚಿತ್ರಣವನ್ನು ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾವ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಒಟ್ಟು 2 ಅಂತಸ್ತಿನ ಈ ಒಂದು ಆಸ್ಪತ್ರೆ ಇದೆ. ಮೊದಲು ಆರಂಭಿಕ ಹಂತಗಳಲ್ಲಿ ಮೇಲ್ಗಡೆ ಏನಂತಂದ್ರೆ ಆಕ್ಸಿಜನ್ ಸಿಲಿಂಡರ್ ನ ಫಿಲ್ ಮಾಡುವಂತಹ ಸಂದರ್ಭದಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ತದನಂತರ ಕೆಳಗಡೆ ಇರುವಂತಹ ಸುಮಾರು 15ರಿಂದ 20 ಆಕ್ಸಿಜನ್ ಸಿಲಿಂಡರ್ ಗಳನ್ನ ರಿಫಿಲ್ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಆ ಒಂದು ಬೆಂಕಿಯ ಕೆನ್ನಾಲಿಗೆ ಈ ಒಂದು ಏನಂದ್ರೆ ಕೆಳಗಡೆ ಇರುವಂತಹ ಆಕ್ಸಿಜನ್ ಸಿಲಿಂಡರ್ ಗಳ ಮೇಲೂ ಸಹಿತ ಬಿದ್ದಿರುವಂತಹ ಕಾರಣಕ್ಕಾಗಿ ಏಕಾಏಕಿ ಸಿಲಿಂಡರ್ ಗಳು ಬ್ಲಾಸ್ಟ್ ಆಗುವಂತಹ ಪ್ರಮೇಯ ನಿರ್ಮಾಣವಾಗುತ್ತೆ. ಅದರ ಜೊತೆಗೆ ಒಳಗಡೆ ಇರುವಂತಹ ಒಟ್ಟು 12 ಜನ ಮಕ್ಕಳು, ನವಜಾತ ಮಕ್ಕಳು ಇರ್ತವೆ. ಅದರಲ್ಲಿ 7 ಜನ ಮಕ್ಕಳನ್ನ ಏನಂತಂದ್ರೆ ಪ್ರಾಣ ಉಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅವುಗಳನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಕೆಲಸಗಳನ್ನ ಸಹಿತ ಮಾಡ್ತಾರೆ. ಮತ್ತೆ ಅದರ ಜೊತೆಗೆ ಇಲ್ಲಿ ಹೊರಗಡೆ ನಿಂತಿರ್ತಕ್ಕಂತಹ ಒಂದು ಏನಂದ್ರೆ ವಾಹನ ಇರುತ್ತೆ. ಆ ವಾಹನದಲ್ಲೂ ಸಹಿತ ಏನಂತಂದ್ರೆ ಸುಮಾರು 4ರಿಂದ 5 ಈ ರೀತಿಯಾದಂತಹ ಆಕ್ಸಿಜನ್ ಸಿಲಿಂಡರ್ ಗಳಿದ್ವು. ಆ ಎಲ್ಲಾ ಸಿಲಿಂಡರ್ ಗಳು ಸಹಿತ ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದ್ದಾವೆ. ಇಡೀ ಓಮಿನಿ ಪೂರ್ತಿಯಾಗಿ ಏನಂತಂದ್ರೆ ಸುಟ್ಟು ಕರಕಲಾಗಿರುವಂತಹ ವಿಜುವಲ್ಸ್ ಅನ್ನ ಸಹಿತ ನೋಡ್ತಾ ಇದ್ದೀರಾ ನೀವು. ಮತ್ತೆ ಅದರ ಜೊತೆಗೆ ಕೇವಲ ಸಿಲಿಂಡರ್ ತುಂಬಿಕೊಂಡಿರುವಂತಹ ವಾಹನ ಮಾತ್ರ ಅಲ್ಲ, ಅದರ ಜೊತೆಗೆ ಪಕ್ಕದಲ್ಲಿರುವಂತಹ ಕರೆಂಟ್ ಕಂಬ ಆಗಿರಬಹುದು, ಮತ್ತೆ ಅಂದ್ರೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇತ್ತು. ಆ ಟ್ರಾನ್ಸ್ಫಾರ್ಮರ್ ಮತ್ತೆ ಪೂರ್ತಿಯಾಗಿ ಏನಂದ್ರೆ ಸುಟ್ಟಿರುವಂತಹದ್ದು ಕಾಣಿಸ್ತಿರುತ್ತೆ. ಇಡೀ ಲೈಟಿನ ಕಂಬವೇ ಪೂರ್ತಿಯಾಗಿ ಏನಂದ್ರೆ ಸುಟ್ಟೋಗಿದೆ. ಇದರ ಎಫೆಕ್ಟ್ ಯಾವ ಮಟ್ಟಕ್ಕಿತ್ತು ಅಂದ್ರೆ ಆಸ್ಪತ್ರೆಯ ಅಕ್ಕಪಕ್ಕದ ಕಟ್ಟಡಗಳಿಗೂ ಸಹಿತ ಇದರ ನೇರವಾದಂತಹ ಎಫೆಕ್ಟ್ ಬಿದ್ದಿರುವಂತದ್ದು. ಆ ಕಾರಣಕ್ಕಾಗಿ ಪಕ್ಕದಲ್ಲಿರುವಂತಹ ಬಿಲ್ಡಿಂಗ್ಗಳ ಸಹಿತ ಏನಂದ್ರೆ ಪೂರ್ತಿ ಅದರ ಹೊಡೆತಕ್ಕೆ, ಅದರ ಒಂದು ಎಫೆಕ್ಟ್ಗೆ ಏನಂದ್ರೆ ಬಲಿಯಾಗಿದ್ದಾವೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಒಳಗಡೆ ಇರಬೇಕಂತಹ ಏನಂದ್ರೆ ಜನರು ಸಹಿತ ಅಂದ್ರೆ ಬಹಳಷ್ಟು ಆತಂಕ ಆಗಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಾರಣ ಏನು ಅಂತಂದ್ರೆ ಅದರ ತೀವ್ರತೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇತ್ತು. ಆ ಎಲ್ಲ ಕಾರಣಗಳಿಂದನೇ ಈ ಒಂದು ಆಸ್ಪತ್ರೆಯಲ್ಲಿರುವಂತಹ ಒಟ್ಟು 12 ಜನ ಮಕ್ಕಳಲ್ಲಿ 7 ಜನ ಮಕ್ಕಳು ತಮ್ಮ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂತಹ ಮಕ್ಕಳ ತಂದೆ ತಾಯಿಗಳು ಸಹಿತ ಆ ಸಂದರ್ಭದಲ್ಲಿ ಏನಂದ್ರೆ ಈ ಆಸ್ಪತ್ರೆಯ ಮುಂಭಾಗದಲ್ಲಿ ಇದ್ರು ಅನ್ನುವಂತಹ ಮಾಹಿತಿ ಮೊದಲು ಆರಂಭಿಕ ಹಂತಗಳಲ್ಲಿ ನಿನ್ನೆ ತಡರಾತ್ರಿ 11:32 ಫಸ್ಟ್ ಕಾಲ್ ಏನಂದ್ರೆ ಅಗ್ನಿಶಾಮಕ ದಳಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಅವರು ಏನಂದ್ರೆ ಬರುವಂತಹ ಸಂದರ್ಭಗಾಗಲೇ ಇಡೀ ಪೂರ್ತಿ ಅವಘಡ ಸಂಪೂರ್ಣವಾಗಿ ಮುಗಿದು ಹೋಗ್ಬಿಟ್ಟಿತ್ತು. ತದನಂತರ ಅಗ್ನಿಶಾಮಕ ತಂಡ ಬಂದು ಇಲ್ಲಿ ಏನಂದ್ರೆ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡ್ತಾರೆ. ಅದರ ಜೊತೆಗೆ ಈಗ ಈ ಒಂದು ಅಂದ್ರೆ ಘಟನೆಗೆ ಸಾಕ್ಷಿ ಮತ್ತೆ ಅದ್ರ ಜೊತೆಗೆ ಘಟನೆಗೆ ಯಾಕೆ ಏನ್ ಕಾರಣ ಆಯ್ತು ಅನ್ನುವಂತಹ ಪ್ರಾಥಮಿಕ ವರದಿಯನ್ನು ಸಿಕ್ಕಿದೆ. ಆದ್ರೆ ಮೂಲವಾದಂತಹ ಮಾಹಿತಿ ಬರಬೇಕಾಗಿದೆ. ಈಗಾಗಲೇ ಆಸ್ಪತ್ರೆಯ ಅಧಿಕಾರಿಗಳನ್ನ ಅಂದ್ರೆ ಮ್ಯಾನೇಜ್ಮೆಂಟ್ ಅನ್ನ ಸಹಿತ ಈಗಾಗಲೇ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇಲ್ಲಿರುವಂತಹ ಒಬ್ಬ ಏನಂದ್ರೆ ಈ ಆಸ್ಪತ್ರೆಯ ಓನರ್ನು ಸಹಿತ ಈಗಾಗಲೇ ಬಂಧನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಂಪೂರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.